Audio Jungle. ನನ್ನ ಹೆಸರು ಆಕಾಶ ಅಂಗಡಿ ಅಂತ. ನಾನು ಎಸ್ ಕೆ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ 2ನೇ ವರ್ಷದಲ್ಲಿ ಬಿ ಎಡ್ ಓದುತ್ತಿದ್ದೇನೆ. ಈಗ ನಾನು ಮಾಡೋಕ್ಕೆ ಹೊರಟಿರೋ ಎಕ್ಸ್ಪೆರಿಮೆಂಟ್ ಯಾವಪ್ಪ ಅಂತಂದ್ರೆ ಡ್ಯಾನ್ಸಿಂಗ್ ಕಾರ್ಡ್. ಈ ಡ್ಯಾನ್ಸಿಂಗ್ ಕಾರ್ಡಲ್ಲಿ ನಾವು ಬಳಸಿರುವ ಇನ್ಸ್ಟ್ರೂಮೆಂಟ್ಸ್ ಯಾವಪ್ಪ ಅಂತಂದ್ರೆ 2 ಗ್ಲಾಸ್, ಒಂದು ಮೇಣಬತ್ತಿ, ಒಂದು ಕಡ್ಡಿ ಹಾಗೂ ಕಡೆ. ಈಗ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ 2 ಗ್ಲಾಸ್ನ ಈ ಥರ ಇಟ್ಕೊಂಡು ನೆಕ್ಸ್ಟ್ ಏನು ಮೇಣಬತ್ತಿ ಒಳಗೆ ಒಂದು ಕಡ್ಡಿ ಸೇರಿಸಿರ್ತೀವಿ. ಈ ಥರ ನಡು ಮಿಡಲ್ ಬ್ಯಾಲೆನ್ಸ್ ಆಗಿ 2 ಥರ ಬ್ಯಾಲೆನ್ಸ್ ಆಗುವಾಗ ಇದನ್ನ ಏನಪ್ಪ ಅಂದ್ರೆ ಈ ಗ್ಲಾಸ್ ಮೇಲೆ ಇಟ್ರೆ 2 ಕಡೆ ಏನಪ್ಪ ಅಂತಂದ್ರೆ ಕುರಿ ಹಚ್ಕೊತೀವಿ. ಈಗೇನಪ್ಪ ಅಂತಂದ್ರೆ ಕ್ಯಾಂಡಲ್ ಏನೋ ಡ್ಯಾನ್ಸಿಂಗ್ ಮಾಡಾಕಂದ್ರೆ ಆ ಕಡೆ ಈ ಕಡೆ ಈ ಥರ ಮಾಡ್ತಿರ್ತದ. ಇದು ಯಾಕತ್ತಪ್ಪ ಅಂತಂದ್ರೆ ಈಗ ಈ ಫ್ಲೇಮ್ ಏನಪ್ಪ ಅಂತಂದ್ರೆ ಇಲ್ಲಿ ಹತ್ತಿರೋ ಫ್ಲೇಮ್ ಗಾಳಿ ಒಂದಿಗೆ ರೊಟೇಷನ್ ಆಗ್ತದೆ, ಡ್ಯಾನ್ಸಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ನಾವು ಒಂದು ಕಡೆ ಆರ್ಸಿದ್ವಿ ಅಂತಂದ್ರೆ ಒಂದು ಕಡೆ ಆರ್ಸಿದ್ವಿ ಅಂತಂದ್ರೆ ಇದೇನಪ್ಪ ಇಂಬ್ಯಾಲೆನ್ಸ್ ಆಗ್ತದೆ. ಈ ಥರ ಎಕ್ಸ್ಪೆರಿಮೆಂಟ್ಗಳು ನಾವು ಎಲ್ಲಿ ಬಸ್ಬೇಕಪ್ಪ ಅಂತಂದ್ರೆ ಈಗ ಅಷ್ಟೊಳಗೆ ಹುಡುಗರು ಏನಿರ್ತದೆ ಚಂದನ ಎಕ್ಸ್ಪೆರಿಮೆಂಟ್ ಸಿಲೆಬಸ್ ಅಂತ ಬ್ಯಾಸ ಆಗಿರ್ತದೆ. ಆ ಟೈಮ್ಗಳಂತ ಈ ಥರ ಮನೋರಂಜನೆ ಎಕ್ಸ್ಪೆರಿಮೆಂಟ್ಗಳು ಬಸೋದ್ರಿಂದ ಏನಂತ ಹುಡುಗರು ಏನಪ್ಪ ಕಲಿಕೆಯೊಳಗೆ ಆಸಕ್ತಿ ಹೊಂದಿ ಕಲಿಕೆ ಕಡೆ ಗಮನ ಕೊಡ್ತಾರೆ. ಥ್ಯಾಂಕ್ ಯು. ಅದಕ್ಕೆ ಬೇಕಾದ ವಸ್ತುಗಳು ಯಾವಂದ್ರೆ ಗಾಜಿನ ಲೋಟ ಒಂದು, ಮತ್ತು ನೀರು, ನಿಂಬೆ ಹಣ್ಣು, ಮತ್ತು ಅರಿಶಿನ ಪುಡಿ ಮತ್ತು ಸೋಪಿನ ಪುಡಿ. ಪ್ರಯೋಗ ಮಾಡ್ತೀವಿ. ಇವಾಗ ಏನಂದ್ರೆ ಒಂದು ಗ್ಲಾಸ್ ನೀರು ತಗೊಂಡು, ಇದು ಒಂದು ನೈಸರ್ಗಿಕ ಸೂಚಕ ಯಾವ್ದಂದ್ರೆ ನಾನು ಅರಿಶಿನ ತೊಗೊಂಡಿದ್ದೀನಿ, ಅರಿಶಿನ ಪುಡಿ. ಇದು 1 ಸ್ಪೂನ್ ಹಾಕಿ ನೋಡ್ತೀನಿ. ಇಲ್ಲಿ ನೋಡಿ ನೀರು ಅರಿಶಿನ ಕಲರ್ ಆಗಿದೆ, ಯಾಕಂದ್ರೆ ನಾವು ಅರಿಶಿನ ಪುಡಿ ಮಿಕ್ಸ್ ಮಾಡಿದ್ವಿ. ಇದ್ರ ಜೊತೆಗೆ ಒಂದು ಪ್ರತ್ಯಾಮ್ಲ ಮಿಕ್ಸ್ ಮಾಡೋದು. ಇವಾಗ ಯಾವುದಂದ್ರೆ ಸೋಪಿನ ಪುಡಿ. ಇವಾಗ ನೋಡ್ರಿ ಸೋಪಿನ ಪುಡಿ ಹಾಕತ್ತೀನಿ. ಇವಾಗ ನೋಡಿ ಇದು ನೀರಿನ ಕಲರ್ ಚೇಂಜ್ ಆಯಿತು. ಇವಾಗ ಯಾವ ಕಲರ್ ಬಂತಂದ್ರೆ ರೆಡ್ ಕಲರ್ ಬಂತು. ಇವಾಗ ಏನಂದ್ರೆ ಒಂದು ನೈಸರ್ಗಿಕ ಸೂಚಕದ ಜೊತೆ ಒಂದು ಪ್ರತ್ಯಾಮ್ಲವನ್ನು ಮಿಕ್ಸ್ ಮಾಡಿಲ್ಲ. ಪ್ರತ್ಯಾಮ್ಲಗಳಂತ ಯಾವಂದ್ರೆ ನಾವು ದಿನನಿತ್ಯ ಬಳಸುವ ಅಂದ್ರೆ ಸೋಪಿನ ಪುಡಿ ಆಗಿರ್ಬೋದು, ಇಲ್ಲ ಬೇಕಿಂಗ್ ಸೋಡಾ, ಇವೆಲ್ಲ ಏನಂತಂದ್ರೆ ಪ್ರತ್ಯಾಮ್ಲಗಳಾಗ್ತವೆ. ಇಲ್ಲಿ ನೋಡಿ ಮಿಕ್ಸ್ ಮಾಡಿದಾಗ ಏನಾಯ್ತು, ಇದು ರೆಡ್ ಕಲರ್ ಬಂತು, ಅಂದ್ರೆ ರಕ್ತದ ಕಲರ್ ಬಂದಿತ್ತು. ಇವಾಗ ಏನಾಯ್ತಂದ್ರೆ ಇದಕ್ಕೆ ಒಂದು ಆಮ್ಲ ಮಿಕ್ಸ್ ಮಾಡ್ತೀವಿ. ಅದನ್ನ ಯಾವ ತಗೊಂಡಿದ್ರೆ ನಿಂಬೆ ಹಣ್ಣು. ಆಮ್ಲಗಳಂತಂದ್ರೆ ಹುಳಿ ಆಗಿರ್ಬೋದು. ಅವು ಯಾವ ಅಂತಂದ್ರೆ ನಿಂಬೆ ಹಣ್ಣು ಆಗಿರ್ಬೋದು, ಇಲ್ಲ ಮಾವಿನ ಹಣ್ಣು, ಹುಣಸೆ ಹಣ್ಣು, ಈ ಥರ. ಇವ್ರು ನೋಡ್ರಿ ಇದಕ್ಕೆ ಅಂದ್ರೆ ನೈಸರ್ಗಿಕ ಸೂಚಕದ ಜೊತೆ ಇವಾಗ ಏನು ಮಿಕ್ಸ್ ಮಾಡಿದ್ರೆ ಪ್ರತ್ಯಾಮ್ಲವನ್ನು ಮಿಕ್ಸ್ ಮಾಡಿ ಇವಾಗ ಈ ಕಲರ್ ಚೇಂಜ್ ಆಗಿದೆ. ಇವಾಗ ಇದಕ್ಕೆ ಆಮ್ಲ ಮಿಕ್ಸ್ ಮಾಡಿ ನೋಡ್ಬೋದು. ಆಮ್ಲ ಮಿಕ್ಸ್ ಮಾಡಿದಾಗ ಏನಾಗ್ತೈತೆ ಅಂದ್ರೆ ಅದು ಒಳ್ಳೆ ವಾಪಸ್ ಅರಿಶಿನ ಕಲರ್ಗೆ ಬಂತು. ಫಸ್ಟಿಗೆ ಯಾವ ಸ್ಥಿತಿಯಲ್ಲಿತ್ತು ಅದ ಸ್ಥಿತಿಗೆ ಬಂತು. ಯಾವುದೇ ಒಂದು ನೈಸರ್ಗಿಕ ಸೂಚಕ ಜೊತೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಎರಡೂ ವರ್ತನೆಗಳನ್ನು ಮಾಡಿದಾಗ ಏನಾಗುತ್ತೆ ಅಂದ್ರೆ ಅದು ವಾಪಸ್ ತಂದು ಯಾವ ಸ್ಥಿತಿ ಇರುತ್ತೆ ಅದ ಸ್ಥಿತಿಗೆ ಬರುತ್ತೆ. ಇವಾಗ ನೋಡಿ ನೈಸರ್ಗಿಕ ಸೂಚಕ ಜೊತೆ ಫಸ್ಟ್ ನಾವು ಏನು ತೊಗೊಂಡಿದ್ದಂದ್ರೆ ಸೋಪಿನ ಪುಡಿ ತೊಗೊಂಡಿದ್ವಿ. ಆ ಸೋಪಿನ ಪುಡಿ ಹಾಕಿದಾಗ ಏನಾಯ್ತು ಅಂತಂದ್ರೆ ಕಲರ್ ರೆಡ್ ಕಲರ್ ಆಗಿದೆ. ಇವಾಗ ಮತ್ತೆ ಆಮ್ಲ ಮಿಕ್ಸ್ ಮಾಡಿ ಯಾವುದಂದ್ರೆ ನಿಂಬೆ ಹಣ್ಣು ಮಿಕ್ಸ್ ಮಾಡಿದಾಗ ಏನು ಬಂತಂದ್ರೆ ವಾಪಸ್ ಅದು ಅರಿಶಿನ ಕಲರ್ ಬಂತು. ರಘುನಾಥ್ ಚಿಕ್ಕನಹಳ್ಳಿ. ನಾನೀಗ ಎಸ್ ಕೆ ಶಿಕ್ಷಣ ಮಹಾವಿದ್ಯಾಲಯ ತಾಳಿಕೊಟ್ಟಿ ಇದರಲ್ಲಿ ದ್ವಿತೀಯ ವರ್ಷದ ಪ್ರಶಿಕ್ಷಣಾರ್ಥಿಗೆ ವ್ಯಾಸಂಗವನ್ನು ಮಾಡುತ್ತಿರುತ್ತೇನೆ. ಈಗ ಈ ಅವಧಿಯೊಳಗೆ ಸತ್ಯ ಪ್ರತಿಬಿಂಬ ಹಾಗೂ ನಿತ್ಯ ಪ್ರತಿಬಿಂಬ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಈಗ ಪ್ರಯೋಗಕ್ಕೆ ಬೇಕಾದ ಸಲಕರಣೆಗಳು: ಮೇಣದ ಬತ್ತಿ, ನಿತ್ಯ ಪ್ರತಿಬಿಂಬ, ಸಮತಲ ದರ್ಪಣ. ಈಗ ಪ್ರಯೋಗವನ್ನು ಚಾಲೂ ಮಾಡೋಣ. ಮೊದಲನೇದಾಗಿ ಕ್ಯಾಂಡಲನ್ನು ಹಚ್ಚಿಕೊಳ್ಳಬೇಕು. ಈ ಕ್ಯಾಂಡಲನ್ನು ಅಬ್ಜೆಕ್ಟಿವ್ ಅಂತ ತಗೋಬೇಕಿಲ್ಲಿ. ಈಗ ಮೊದಲನೇದಾಗಿ ಸತ್ಯ ಪ್ರತಿಬಿಂಬವನ್ನು ನೋಡೋಣ. ಇದನ್ನು ಪರದೆ ಅಂತ ತೆಗೆದುಕೊಳ್ಳಬೇಕು. ಈಗ ನಿಮ್ಮ ದರ್ಪಣದ ಮೂಲಕ ನೋಡಿದ್ರಲ್ಲ, ಈಗ ಇಲ್ಲಿ ಏನು ಕಾಣ್ತಾ ಇದೆ, ಪ್ರತಿಬಿಂಬ ಕಾಣ್ತಾ ಇದೆ. ಸತ್ಯ ಪ್ರತಿಬಿಂಬವು ಯಾವಾಗಲೂ ತಲೆ ಕೆಳಗಾದ ರೂಪದಲ್ಲಿ ಕಂಡುಬರುತ್ತದೆ. ಈಗ ಇದ್ರ ಬಗ್ಗೆ ಏನು ತಿಳ್ಕೊಂಡಪ್ಪ ಅಂದ್ರೆ, ಯಾವುದೇ ಒಂದು ಬೆಳಕವು ಪ್ರತಿಬಿಂಬವು ದರ್ಪಣದ ಮೇಲೆ ಸೆರೆ ಹಿಡಿಯಲು ಸಾಧ್ಯ ಇದೆಯೋ ಅದನ್ನು ಸತ್ಯ ಪ್ರತಿಬಿಂಬ ಅಂತ ಕರೀತಾರೆ. ಕಾಣ್ತಿದೆಯಲ್ಲ ಈಗ. ಇವಾಗ ಸಮತಲ ದರ್ಪಣ ತೆಗೆದುಕೊಳ್ಳೋಣ, ಅಂದರೆ ಮಿರರ್. ಈಗ ನೋಡಿ, ಹೀಗೆ ಇಲ್ಲಿ ಯಾವುದೇ ಥರ ಪ್ರತಿಬಿಂಬ ಕಾಣ್ತಿಲ್ಲ. ಹಾಗಾಗಿ ಇದನ್ನು ನಿತ್ಯ ಪ್ರತಿಬಿಂಬ ಎಂದು ಪರಿಗಣನೆ ಮಾಡಬಹುದು. ಇದ್ರ ಮೂಲಕ ಏನಂತ ತಿಳ್ಕೊಳ್ಬೇಕಂದ್ರೆ, ಯಾವುದೇ ಒಂದು ಬೆಳಕನ್ನು
ಪರದೆಯ ಮೇಲೆ ಸೆರೆ ಹಿಡಿಯಲು ಸಾಧ್ಯವಿದೆಯೋ ಅದನ್ನು ಸತ್ಯ ಪ್ರತಿಬಿಂಬ ಅಂತ ಕರೀತಾರೆ. ಅದೇ ರೀತಿಯಾಗಿ ಪರದೆಯ ಮೇಲೆ ಪ್ರತಿಬಿಂಬವನ್ನು ಸೆರೆ ಹಿಡಿಯಲು ಸಾಧ್ಯವಿಲ್ಲವೋ ಅದನ್ನು ಮಿಥ್ಯ ಪ್ರತಿಬಿಂಬ ಅಂತ ಕರೀತಾರೆ. ಸತ್ಯ ಪ್ರತಿಬಿಂಬಕ್ಕೆ ಉದಾಹರಣೆ ಕೊಡುವುದಾದರೆ ಹೋಮ್ ಥಿಯೇಟರ್ ಅನ್ನು ನಾವು ನೋಡಬಹುದು. ಧನ್ಯವಾದ. ರೂಪಾ ಕಾಕಂಟಿ. ನಾನು BEd ಪ್ರಥಮ ವರ್ಷದ ಶಿಕ್ಷಣಾರ್ಥಿ. ನಾನು ಏನು ಹೇಳತ್ತಂದ್ರೆ ನ್ಯೂಟನ್ ಚಲನೆಯ ಮೊದಲನೇ ನಿಯಮವನ್ನು ಹೇಳ್ತೀನಿ. ನ್ಯೂಟನ್ ಚಲನೆ ಮೊದಲನೇ ನಿಯಮ ಏನು ಹೇಳ್ತದಂದ್ರೆ ಬಾಹ್ಯಬಲದ ಪ್ರಯೋಗವಾಗದ ಹೊರತು ಒಂದು ನಿಶ್ಚಲ ಸ್ಥಿತಿಯಲ್ಲಿರುವ ವಸ್ತು ನಿಶ್ಚಲ ಸ್ಥಿತಿಯಲ್ಲಿಯೇ ಮತ್ತು ಚಲನ ಸ್ಥಿತಿಯಲ್ಲಿರುವ ವಸ್ತು ಚಲನ ಸ್ಥಿತಿಯಲ್ಲಿಯೇ ಮುಂದುವರಿತದೆ. ಅದನ್ನ ಎಕ್ಸ್ಪೆರಿಮೆಂಟ್ ಪ್ರಕಾರ ಹೇಳ್ತೀನಿ. ಈಗ ಬಾಲ್ ಎಲ್ಲ ನಿಶ್ಚಲ ಸ್ಥಿತಿ ಒಳಗದ. ಅದು ಈಗ ನಾವೊಂದು ಸಮ್ ಫೋರ್ಸ್ ಕೊಟ್ಟೆ ಅಂದ್ರೆ ಏನಾಗುತ್ತೆ, ಅದು ಮುಂದೆ ಚಲನ ಅದೇ ರೀತಿ ಏನಾಗುತ್ತೆ ಚಲನ ಆಗುತ್ತೆ. ಇದನ್ನೇ ನ್ಯೂಟನ್ಸ್ ಫಸ್ಟ್ ಆಫ್ ಮೋಷನ್ ಹೇಳ್ತಾರೆ. ನ್ಯೂಟನ್ಸ್ ಫಸ್ಟ್ ಆಫ್ ಮೋಷನ್ ಎಲ್ಲಿ ಅನ್ವಯ ಆಗ್ತಂದ್ರೆ ಬಸ್ನಲ್ಲಿ ಪ್ರಯಾಣ ಮಾಡುವಾಗ ಸಡನ್ಲಿ ಬ್ರೇಕ್ ಹಾಕಿದ್ರೆ ನಾವೇನು ಮಾಡ್ತೀವಿ, ಮುಂದೆ ಹೋಗ್ತೀವಿ. ಅದನ್ನು ನ್ಯೂಟನ್ ಚಲನ ಅನ್ವಯ. ಹೆಸರು ಐಶ್ವರ್ಯ ಎನ್ ಚವ್ಹಾಣ್ ಅಂತಂದು. ನಾನು BEd ಥರ್ಡ್ ಸೆಮಿಸ್ಟರ್ ಕಲಿತಾ ಇದ್ದೀನಿ. ನಾನು ಇವಾಗ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತೀನಿ. ಏನು ಅದಕ್ಕೆ ಬೇಕಾಗಿರೋದು 2 ಗ್ಲಾಸ್ ವಾಟರು, ಒಂದು ಗ್ಲಾಸ್ನಲ್ಲಿ ಕಾಮನ್ ವಾಟರು, ಇನ್ನೊಂದು ಗ್ಲಾಸ್ನಲ್ಲಿ ಸಾಲ್ಟ್ ಸೊಲ್ಯೂಷನ್. ಇವಾಗ ನಾನು ಒಂದು ಲೆಮನ್ ತೊಗೊಂಡಿದ್ದೀನಿ. ಈ ಲೆಮನ್ ನಾನು ವಾಟರ್ ಇರುವಂಥ ಗ್ಲಾಸಿಗೆ ಹಾಕ್ತೀನಿ. ಏನಾಗುತ್ತಂತ ಅಬ್ಸರ್ವ್ ಮಾಡಿ. ಏನಾಯ್ತು, ಇವಾಗ ಈ ವಾಟರ್ನಲ್ಲಿ ಲೆಮನ್ ಏನಾಯ್ತು ಮುಳುಗು. ಯಾಕಂತಂದ್ರೆ ಇದ್ರದ್ದು ಡೆನ್ಸಿಟಿ ನೀರಿಗಿಂತ ಕಡಿಮೆ ಇರೋದ್ರಿಂದ ಇದು ಲೆಮನ್ ಏನಾಗುತ್ತೆ ಇಲ್ಲಿ ಮುಳುಗು. ಮತ್ತೆ ಇದ್ರದ್ದು ವಾಟರ್ ಡೆನ್ಸಿಟಿ ಏನಾಗಿರುತ್ತೆ ಜಾಸ್ತಿ ಇರುತ್ತೆ. ಇವಾಗ ಇದೇ ಲೆಮನ್ ನಾನು ಇನ್ನೊಂದು ಗ್ಲಾಸ್ನಲ್ಲಿ ಏನೈತೆ ಸಾಲ್ಟ್ ಸೊಲ್ಯೂಷನ್ ಐತಿ. ಈ ಸಾಲ್ಟ್ ಸೊಲ್ಯೂಷನಲ್ಲಿ ನಾನು ಏನು ಮಾಡ್ತೀನಿ, ಈ ಲೆಮನ್ ಹಾಕ್ತೀನಿ. ಅವಾಗ ಏನಾಗುತ್ತೆ ಅಬ್ಸರ್ವ್ ಮಾಡಿ. ಇವಾಗ ಏನಾಯ್ತು, ಈ ಲೆಮನ್ ತೇಲ್ತಾ ಇದೆ. ಯಾಕೆ ತೇಲ್ತಾ ಇದೆ ಅಂತಂದ್ರೆ ಈ ವಾಟರ್ದ ಡೆನ್ಸಿಟಿಗಿಂತ ಈ ಲೆಮನ್ ಡೆನ್ಸಿಟಿ ಏನಾಗಿರ್ತೈತಿ ಕಡಿಮೆ ಇರ್ತದೆ. ಹಾಗಾಗಿ ಇದರಿಂದ ಇದು ಲೆಮನ್ ತೇಲ್ತೈತಿ. ಇಷ್ಟಿರುತ್ತೆ ರೀಸನ್. ಇದೇನಿರುತ್ತೆ ಡೆನ್ಸಿಟಿ ಕಾನ್ಸೆಪ್ಟ್. ನನ್ನ ಹೆಸರು ಸಂತೋಷ್. ನಾನು BEd ಪ್ರಥಮ ವರ್ಷದ ವಿದ್ಯಾರ್ಥಿ. ಸೊ ಇವತ್ತಿನ ಟಾಪಿಕ್ ನಾನು ಅಂದರೆ ಸೊಲ್ಯೂಷನ್ಸ್ ಅಂತ. ಸೊಲ್ಯೂಷನ್ಸ್ ಮೀನ್ಸ್ ಕನ್ನಡದಲ್ಲಿ ದ್ರಾವಣ ಅಂತಾರೆ. ಸೊ ದ್ರಾವಣ ಅಂದರೆ ಅದರಲ್ಲಿ ದ್ರವ್ಯ ವಸ್ತು ಇರ್ತೈತಿ, ದ್ರಾವಕ ವಸ್ತು ಇರ್ತೈತಿ. ಮೀನ್ಸ್ ಸಾಲಿಡ್ ಪಾರ್ಟಿಕಲ್ ಇರ್ತೈತಿ, ಸಾಲಿಡ್ ಪಾರ್ಟಿಕಲ್ ಇರ್ತೈತಿ. ಸೊ ಸಾಲಿಡ್ ಪ್ಲಸ್ ಸಾಲಿಡ್ ಈಕ್ವಲ್ ಟು ಸೊಲ್ಯೂಷನ್ಸ್. ಸೊ ಸೊಲ್ಯೂಷನ್ಸ್ನಲ್ಲಿ 3 ಟೈಪ್ಸ್ಗಳು ಬರ್ತವೆ. ಒಂದೇದು ಹೈಪೋಟೋನಿಕ್ ಸೊಲ್ಯೂಷನ್, ಐಸೋಟೋನಿಕ್ ಸೊಲ್ಯೂಷನ್, ಹೈಪೋಟೋನಿಕ್ ಸೊಲ್ಯೂಷನ್. ಸೊ ಹೈಪೋ ಮೀನ್ಸ್ ಜಾಸ್ತಿ ಕಡಿಮೆ ಇರೋದು, ಟಾನಿಕ್ ಮೀನ್ಸ್ ಸ್ಟ್ರೆಂತ್. ಸೊ ನಾವೆಲ್ಲ ಕಾಯಿಲೆ ಬಿದ್ದಾಗ ಟಾನಿಕ್ ಅಂತ ಹೋಗ್ತೀವಿ, ಮೀನ್ಸ್ ಸ್ಟ್ರೆಂತ್ ಬರುತ್ತೆ. ಸೊ ಇಲ್ಲಿ ಹೈಪೋಟೋನಿಕ್ ಸೊಲ್ಯೂಷನ್ಸ್ ಕಾನ್ಸಂಟ್ರೇಷನ್ ಆಫ್ ದ ಸಾಲಿಡ್ ಪಾರ್ಟಿಕಲ್ ಈಸ್ ಲೆಸ್ ದ್ಯಾನ್ ದ ಸೆಲ್ ಪಾರ್ಟಿಕಲ್. ಮೀನ್ಸ್ ಇಲ್ಲಿ ಏನಾಗಿರ್ತಪ್ಪ ಅಂದ್ರೆ ಒಂದು ದ್ರವ್ಯದ ಒಂದು ಕಾನ್ಸಂಟ್ರೇಷನ್ ಏನಾಗಿರ್ತಪ್ಪ ಅಂದ್ರೆ ಅದು ಸೆಲ್ಗಿಂತನೂ ಕಡಿಮೆ ಸ್ಟ್ರೆಂತ್ ಇರ್ತೈತಿ. ಸೊ ಅದಕ್ಕೆ ನಾವು ಹೇಳ್ತೀವಿ ಹೈಪೋಟೋನಿಕ್ ಸೊಲ್ಯೂಷನ್ಸ್ ಅಂತೀವಿ. ಸೊ ಎಕ್ಸಾಂಪಲ್ ಯಾವುದಪ್ಪ ಅಂದರೆ ಸಲೈನ್ ಸೊಲ್ಯೂಷನ್ಸ್. ಸೊ ನಾವೆಲ್ಲ ಆರಂಭದಾಗ ಅಥವಾ ಕಾಯಿಲೆದಾಗ ಏನು ಮಾಡ್ತಪ್ಪ ಅಂದ್ರೆ ನಮಗೆಲ್ಲ ಸಲೈನ್ ಹೆಚ್ಚಿರ್ತಾರೆ. ಸೊ ಸಲೈನ್ ಹೆಚ್ಚಿದಾಗ ನಮ್ಮ ಬ್ಲಡ್ಡಲ್ಲಿ ಇರುವಂಥ ಒಂದು ಸೆಲ್ಸ್ಗಳು ಯಾವತ್ತು ಇದಕ್ಕಿಂತನೂ ಜಾಸ್ತಿ ಇರ್ತದೆ. ಬಟ್ ಅಲ್ಲಿ ಸಲೈನ್ ವಾಟರ್ ಏನಿರ್ತಪ್ಪ ಅಂದ್ರೆ ನಮ್ಮ ಬ್ಲಡ್ಗಿಂತ ಕಡಿಮೆ ಇರ್ತೈತಿ. ಸೊ ಅವಾಗ ಏನಾಗ್ತದಪ್ಪ ಅಂದ್ರೆ ಈಸಿಯಾಗಿ ಸಲೈನ್ ಸೊಲ್ಯೂಷನ್ಸ್ ಏನಾಗ್ತದಪ್ಪ ಅಂದರೆ ನಮ್ಮ ಬ್ಲಡ್ಗೆ ಟ್ರಾನ್ಸ್ಫರ್ ಆಗ್ತದೆ. ಸೊ ಅದೇನಪ್ಪ ಅಂದ್ರೆ ಹೈಪೋಟೋನಿಕ್. ಹೈಪೋಟೋನಿಕ್ ಮೀನ್ಸ್ ಸಾಲಿಡ್ ಪಾರ್ಟಿಕಲ್ ಇಂದ ಸೆಲ್ಸ್ಗೆ ಮೂವ್ ಆಗೋದು. ಅಂಡರ್ಸ್ಟ್ಯಾಂಡ್? ಓಕೆ, ನೆಕ್ಸ್ಟ್ ಐಸೋಟೋನಿಕ್. ಐಸೋ ಮೀನ್ಸ್ ಸೇಮ್, tonic means strength. Same strength ಇರೋದು. means concentration of the solid particle is equal to the cell particle. means ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಒಂದು solid ಇರುವಂತ ಕಾನ್ಸಂಟ್ರೇಷನ್ ನಮ್ಮ ಒಂದು ಸೆಲ್ಸ್ ಗೆ ಈಕ್ವಲ್ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಯಾವುದೇ ಒಂದು solid particle ಅಥವಾ solid particle ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಮೂವ್ಮೆಂಟ್ ಆಗಲ್ಲ. ಸೊ ಅದು ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದ್ರೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಸ್ಪೋರ್ಟ್ಸ್ ಡ್ರಿಂಕ್ ನಲ್ಲಿ. ಸೊ ಈಗ ಯಾರೋ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಇದ್ದಪ್ಪ ಅಂದ್ರೆ ಅವ್ನು ಸಡನ್ ಆಗಿ ಎನರ್ಜಿ ಕೊಡಕ್ಕೆ ಈ ಐಸೋಟೋನಿಕ್ ಸೊಲ್ಯೂಷನ್ಸ್ ಅನ್ನ ಕೊಡ್ತಾರೆ. ಐಸೋಟೋನಿಕ್ ಸೊಲ್ಯೂಷನ್ಸ್ ಅಂತ ಒಂದು ಬರ್ತಿದ್ದಾರೆ, ಒಂದು ಟಾನಿಕ್ ಇರ್ತದೆ. ಸೊ ಅದನ್ನ ಕೊಡ್ತಾರೆ. ನೆಕ್ಸ್ಟ್ ಥರ್ಡ್ ಒನ್ ಯಾವ್ದಪ್ಪ ಅಂದ್ರೆ ಹೈಪೋಟೋನಿಕ್ ಸೊಲ್ಯೂಷನ್. ಸೊ ಹೈಪೋಟೋನಿಕ್ ಸೊಲ್ಯೂಷನ್ ಮೀನ್ಸ್ ಕಾನ್ಸಂಟ್ರೇಷನ್ ಆಫ್ ದ ಸಾಲಿಡ್ ಪಾರ್ಟಿಕಲ್ ಈಸ್ ಮೋರ್ ದ್ಯಾನ್ ದ ಸೆಲ್ ಪಾರ್ಟಿಕಲ್. ಈಗ ಏನಾಗಬೇಕು ಅಂದ್ರೆ ಸಾಲಿಡ್ ಪಾರ್ಟಿಕಲ್ ಕಾನ್ಸಂಟ್ರೇಷನ್ ನಮ್ಮ ಸೆಲ್ಗಿಂತನೂ ಜಾಸ್ತಿ ಆಗಿರ್ತದೆ. ಮೀನ್ಸ್ ಇಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ ಇರೋದ್ರಿಂದ ನಮ್ಮಲ್ಲಿದ್ದಂಥ ಸೆಲ್ ಪಾರ್ಟಿಕಲ್ ಏನಾಗ್ತಪ್ಪ ಅಂದ್ರೆ ನಮ್ಮಲ್ಲಿದ್ದಂಥ ಸೆಲ್ ಪಾರ್ಟಿಕಲ್ ಇಂದ ನೀರು ಏನಾಗ್ತಪ್ಪ ಅಂದ್ರೆ ಸಾಲಿಡ್ ಪಾರ್ಟಿಕಲ್ಗೆ ಮೂವ್ ಆಗ್ತೈತಿ. ಸೊ ಇಲ್ಲಿ ಏನಾಗ್ತಪ್ಪ ಅಂದ್ರೆ ಹೈಪೋಟೋನಿಕ್ ಸೊಲ್ಯೂಷನ್ ಅಲ್ಲಿ ಸೆಲ್ಸ್ಗಳು ಏನಾಗ್ತಾವೆ ಶ್ರಿಂಕ್ ಆಗ್ತವೆ. ಶ್ರಿಂಕ್ ಮೀನ್ಸ್ ಮುದುರ್ತಾವೆ. ಸೊ ಅದಕ್ಕೆ ಎಕ್ಸಾಂಪಲ್ ಯಾವ್ದಪ್ಪ ನಾವು ಕುಡಿಯೋಂಥ ಕೋಲ್ಡ್ ಡ್ರಿಂಕ್ಸ್. ಮತ್ತೆ ಯಾವಾಗ ನಮಗೆ ಬ್ಲಡ್ ಪ್ರೆಷರ್ ಲೋ ಆಗಿರ್ತೈತಿ, ಸೊ ಅವಾಗ ಇನ್ಕ್ರೀಸ್ ಮಾಡೋಕ್ಕೆ ನಮಗೆ ಹೈಪೋಟೋನಿಕ್ ಸೊಲ್ಯೂಷನ್ ಕೊಡ್ತಾರೆ. ನಾವು ಆಕ್ಚುಲಿ ಕುಡಿತಾ ಇರ್ತೀವಿ ಕೋಲ್ಡ್ ಡ್ರಿಂಕ್ಸ್ ಅಂತ ಕುಡಿತೀವಿ. ಸೊ ಕೋಲ್ಡ್ ಡ್ರಿಂಕ್ಸ್ ನಲ್ಲಿ ಹೈ ಕಂಟೆಂಟ್ ಶುಗರ್ ಇರ್ತೈತಿ. ಸೊ ಹೈ ಕಂಟೆಂಟ್ ಶುಗರ್ ಎದಕ್ಕಂದ್ರಪ್ಪ ಅಂದ್ರೆ ನಮ್ಮ ದೇಹದಲ್ಲಿ ಇರುವುದ ಒಂದು ಸಾಲಿಡ್ ಪಾರ್ಟಿಕಲ್ಗಿಂತ ಜಾಸ್ತಿ ಇರ್ತೈತಿ. ಸೊ ಅದಕ್ಕೆ ಒಂದು ಡಿಮೆರಿಟ್. ಸೊ ಇದಕ್ಕೆ ಒಂದು ಎಕ್ಸ್ಪೆರಿಮೆಂಟ್ ತೋರಿಸಬೇಕಪ್ಪ ಅಂದ್ರೆ ಒಂದೇದಾவது ಹೈಪೋಟೋನಿಕ್ ಸೊಲ್ಯೂಷನ್. ಸೊ ಹೈಪೋಟೋನಿಕ್ ಸೊಲ್ಯೂಷನ್ ಮೀನ್ಸ್ ಇಲ್ಲೊಂದು ಏನಪ್ಪ ಅಂದ್ರೆ ದ್ರಾಕ್ಷಿ ಇದೆ, ಗ್ರೇಪ್ ಇದೆ. ಸೊ ಆ ಗ್ರೇಪ್ ಏನಾಗಿದೆಪ್ಪ ಅಂದ್ರೆ ಸೊ ಜಾಸ್ತಿ ಏನಾಗಿದೆಪ್ಪ ಅಂದ್ರೆ ಇಲ್ಲಿ ನಾರ್ಮಲ್ ಸೈಜ್ಗಿಂತನೂ ಉಬ್ಬಿದೆ ಇದು. ಸೊ ಉಬ್ಬಿದ್ರಿಂದ ಇದೇನಾಗ್ತದಪ್ಪ ಅಂದ್ರೆ ಯಾವಾಗ ವಾಟರ್ ಮೊಲೆಕ್ಯೂಲ್ಸ್ಗಳು ಸೆಲ್ಸ್ನಲ್ಲಿ ಎಂಟರ್ ಆದಾಗ ಇದು ಉಬ್ತಿದೆ. ಸೊ ಇದಕ್ಕೆ ಎಕ್ಸಾಂಪಲ್ ಯಾವುದಪ್ಪ ಅಂದ್ರೆ ಹೈಪೋಟೋನಿಕ್ ಸೊಲ್ಯೂಷನ್. ನೆಕ್ಸ್ಟ್ ಒನ್ ಐಸೋಟೋನಿಕ್ ಸೊಲ್ಯೂಷನ್ಸ್. ಸೊ ಐಸೋಟೋನಿಕ್ ಸೊಲ್ಯೂಷನಲ್ಲಿ ಯಾವಾಗ ನೋಡಿ ಗ್ರೇಪ್ ಏಟ್ ಇದೆ ಅಟೇ ಇದೆ. ಸೊ ಅದು ಉಬ್ಬಿಲ್ಲ ಕುಗ್ಗಿಲ್ಲ. ಸೊ ಹಂಗಾಗಿ ಇದು ಐಸೋಟೋನಿಕ್ ಸೊಲ್ಯೂಷನ್ ಯಾವತ್ತೂ ಈಕ್ವಲ್ ಆಗಿರ್ತದೆ ಸಾಲಿಡ್ ಪಾರ್ಟಿಕಲ್ ಮತ್ತು ಸಾಲಿಡ್ ಪಾರ್ಟಿಕಲ್. ನೆಕ್ಸ್ಟ್ ಥರ್ಡ್ ಒನ್ ಹೈಪರ್ಟೋನಿಕ್. ಹೈಪರ್ಟೋನಿಕ್ನಲ್ಲಿ ನಾರ್ಮಲ್ ಸೈಜ್ಗಿಂತಲೂ ಏನಾಗ್ತದಪ್ಪ ಅಂದ್ರೆ ಇದೇನಾಗಿದೆ ಶ್ರಿಂಕ್ ಆಗಿದೆ. ಸೊ ಇದೆಲ್ಲ ಏನಪ್ಪ ಅಂದ್ರೆ ಹೈಪರ್ಟೋನಿಕ್ ಸೊಲ್ಯೂಷನ್. ಈ ಮೂರು ಸಾಲಿಡ್ ಪಾರ್ಟಿಕಲ್ ನಾವು ಡೈಲಿ ಲೈಫಲ್ಲಿ ಯೂಸ್ ಮಾಡುವಂಥದ್ದು ಎಕ್ಸ್ಪ್ರೆಷನ್ ಕೊಡ್ತೀವಿ. ಥ್ಯಾಂಕ್ ಯು. ನಾನು BEd ಥರ್ಡ್ ಸೆಮಿಲಿ ಓದಾಕತ್ತೀನಿ. ನಮ್ದು ಎಕ್ಸ್ಪೆರಿಮೆಂಟು
ಟೆಂಪ್ರೇಚರ್ ವೇರಿಯೇಷನ್ ಇನ್ ಅಟ್ಮಾಸ್ಫಿಯರ್. ಇದಕ್ಕೆ ತಗೊಂಡಿರುವಂತಹ ಸಾಮಗ್ರಿಗಳು ಈ ರೀತಿಯಾಗಿ ಒಂದು ರೌಂಡಾಗಿ ಪೇಪರ್ನ ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ಒಂದು ಮೇಣದ ಬತ್ತಿ. ಇದು ರೌಂಡಾಗಿ ಕಟ್ ಮಾಡ್ಕೊಂಡಿರುವಂತಹ ಪೇಪರನ್ನು ನಾವು ಈ ರೀತಿಯಾಗಿ ಜೋಡಿಸ್ಬೇಕು. ಈ ರೀತಿಯಾಗಿ ಜೋಡಿಸಿದಾಗ ನೆಕ್ಸ್ಟು ಮೇಣಬತ್ತಿಯನ್ನು ಹಚ್ತೀವಿ. ಇದು ಮೇಣಬತ್ತಿಯ ಸುತ್ತ ಇರುವಂತಹ ಬಿಸಿ ಗಾಳಿಯು ಮೇಲ್ಮುಖವಾಗಿ ಚಲಿಸಿ ಇದು ರೌಂಡಾಗಿ ತಿರುಗಾಟ ಸ್ಟಾರ್ಟ್ ಆಗುತ್ತೆ. ಅಂದರೆ ಒಟ್ಟಾರೆ ಇದು ಕಾರಣ ಅಂತಂದ್ರೆ ಮೇಣಬತ್ತಿಯ ಸುತ್ತಲೂ ಇರುವಂತಹ ಬಿಸಿ ಗಾಳಿಯಿಂದಾಗಿ ಈ ಪೇಪರ್ ತಿರುಗಾಟ ಸ್ಟಾರ್ಟ್ ಆಗುತ್ತೆ. ಥ್ಯಾಂಕ್ ಯು. BEd ಕಾಲೇಜ್ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ. ಈಗ ಗುರುತ್ವಾಕರ್ಷಣ ಬಲ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು. ಈಗ ಒಂದು ವಸ್ತು ಇರ್ತದೆ, ಆ ಒಂದು ವಸ್ತು ಹಿಂಗೆ ಬಿಟ್ಟರೆ ಅದು ಯಾಕೆ ಕೆಳಗೆ ಈಗ ನಾವೆಲ್ಲ ಥರ ವಸ್ತುಗಳನ್ನ ಒಗೆದಾಗ ಅವು ಕೆಳಗೆ ಯಾಕೆ ಹೋಗ್ತಾವೆ, ಭೂಮಿಗೆ ಯಾಕೆ ಹೋಗ್ತಾವೆ, ಮ್ಯಾಕ್ ಯಾಕೆ ಹೋಗಲ್ಲ ಅಂತ ತಿಳ್ಕೊಳ್ಳೋಣ ಗುರುತ್ವಾಕರ್ಷಣ ಬಲ. ನಮ್ಗೆ ಈಗ ನೈಸರ್ಗಿಕದಾಗ ಸಿಗುವಂಥ ಬಲಗಳು 4. ಅದರಾಗ ಅತ್ಯಂತ ದುರ್ಬಲವಾದ ಬಲ ಯಾವುದಪ್ಪ ಅಂದ್ರೆ ಗುರುತ್ವಾಕರ್ಷಣ ಬಲ, ಭೂಮಿಯ ಗುರುತ್ವಾಕರ್ಷಣ ಬಲ. ಅದೇ ಯಾಕಂದ್ರೆ ನಮ್ಮ ವಾತಾವರಣದಲ್ಲಿ ಇರುವಂಥ ಎಲ್ಲ ವಸ್ತುಗಳನ್ನ ಭೂಮಿ ಆಕರ್ಷಣೆ ಮಾಡ್ಕೋದಿಲ್ಲ. ತನ್ನ ಕಡೆಗೆ ಎಲ್ಲ ವಸ್ತುಗಳನ್ನ ಆಕರ್ಷಣೆ ಮಾಡೋದಕ್ಕೆ ಗುರುತ್ವಾಕರ್ಷಣ ಬಲ ಅಂತ ಕರಿತೀವಿ. ಈಗ ಗ್ರಹಗಳು ಸಹ ಗುರುತ್ವಾಕರ್ಷಣ ಬಲವನ್ನು ಹೊಂದಿದವು. ಹೆಂಗಂದ್ರೆ ಕಾರಣ ಸೂರ್ಯನ ಸುತ್ತುತ್ತಿರುವ ಎಲ್ಲ ಗ್ರಹಗಳು ಸಹ ನಿರ್ದಿಷ್ಟವಾದ ಪಥ ಮತ್ತು ನಿರ್ದಿಷ್ಟವಾದ ದಿಕ್ಕಿನಲ್ಲಿ ಚಲಿಸ್ತಿರ್ತವು. ಅದಕ್ಕೆ ನಾವು ಅದನ್ನ ಭೂಮಿಯ ಗುರುತ್ವಾಕರ್ಷಣ ಬಲ ಅಂತ ಹೇಳ್ತೀವಿ. ಗುರುತ್ವದ ವಿಶ್ವ ವ್ಯಾಪ್ತಿ ಎಷ್ಟಿರ್ತದಂದ್ರೆ 6.7 × 10⁻⁻11 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೆಜಿ ಸ್ಕ್ವೇರ್. ಅಷ್ಟು ಒಂದು ರಾಕೆಟ್ ಹೋಗ್ಬೇಕಾದ್ರೆ ಅದರ ವೇಗ ಎಷ್ಟಿರ್ಬೇಕಂದ್ರೆ 6.7 × 10⁻⁻11 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೆಜಿ ಸ್ಕ್ವೇರ್. ಹಾಗೆ ಭೂಮಿಯ ಗುರುತ್ವಾಕರ್ಷಣ ಸ್ಥಿರಾಂಕ ಎಷ್ಟಿರ್ತದಂದ್ರೆ 9.8 ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಇರ್ತದೆ. I'm here, third sem of BEd, SK College of Education, where I'm conducting the experiment of scattering of lights. Parts are required: one prism, one laser light, solution, and colloidal solution are suspension. In the suspension, I mix salt with normal water. Salt with normal water. This is suspension. This is the normal water or distilled water. I'm going to conduct the experiment with the prism. This is the prism. This is the laser. I'm going to beam of light. See here. These two surfaces are plane. That's why we are not seeing any reflection. See, like this. Same angle of reflection or refraction. In this prism is reflected in different directions. Like light passes through medium air or water. Next, the sum of the light is absorbed by particles in the medium, like this. See here, it's a normal water. You are not going to see this any reflection or refraction. See here, any reflection you can't see. In the mid of the glass, not in the outside. In the mid of the glass, you are not going to see any reflection or beam of light. In the colloidal solution or suspension, you are going to see the beam of light in the mid of the glass, like this. Mid of the glass, red color. In the mid of the glass, red color. Just like in night, when you are riding a bicycle or a two-wheeler bike or car, you are going to see the beam of light in the dust particles at night. You are not going to see the dust particles in daytime. So you are not going to see any beam of light like this. See, you are not going to see any beam of light. That's all. Next, see, this is a colloidal solution. I mixed salt with normal water or distilled water. You are going to see a beam of light. Can you see a beam of light? This is the remaining light is radiated in different directions. Means the beam of light is radiated in different directions. Next, white colors split into 7 colors. They are violet, indigo, blue, violet, indigo, blue, green, yellow, orange, red. Next concept is primary colors. Primary colors means red, green, blue, like this. Red, green, blue. Next, wavelength. Wavelength means the distance that will continue to crest and travel. This is the wavelength. From point A to point B is called wavelength. Larger the wavelength, scattering is minimum. Larger the scattering, wavelength is minimum. Like this, for example, see this is the red color. This is having high wavelength, but scattering is less.
Next, see this is the blue color. This is the blue color. You are seeing to only scattering, not any wavelength. Means wavelength is very less, like this. Blue color wavelength is very less in primary colors. The next red color is first primary color, red color. You are going to see from the board. This is the wavelength is maximum, but scattering of light is minimum. Next, why the sky is blue? Next concept is why the sky is blue. Next concept is why the sky is blue. Why the sky is blue? Because of scattering of light. Why the scattering of light occurs? Why the scattering of light occurs means it has many dust particles, air particles, water droplets. Scattering of light. First answer is scattering of light. Then reasons are air, water droplets, and dust particles. These three: air, water droplets, next dust particles. In the air you are not going to see any beam of light. In the air you are not going to see any beam of light. Next, water droplets. See, here the water droplets. You are going to see a beam of light through water droplets or dust particles. By this scattering of light, the sky color is blue. Because why the sky color is blue means wavelength is greater than red, lower than red and green. That's why the color of sky is blue. Okay, thank you. I am a B.Ed first year student. When the pencil is dipped in water, it seems to be bent. When it is in the air, it's normal. ಯಾವಾಗ ಪೆನ್ಸಿಲ್ ಗಾಳಿಯಲ್ಲಿರುತ್ತೋ ಆವಾಗ ಸ್ಟ್ರೇಟ್ ಆಗೇ ಇರುತ್ತೆ. ಅದೇ ಒಂದು ವೇಳೆ ನೀರೊಳಗೆ ಎದ್ದಿದಾಗ ಅದು ಒಂದು ಸ್ವಲ್ಪ ಬೆಂಡ್ ಅಥವಾ ಮುರಿದ ಹಾಗೆ ಕಾಣುತ್ತೆ. ಅದು ಯಾಕಂದರೆ ಡ್ಯೂ ಟು ರಿಫ್ರಾಕ್ಷನ್. ರಿಫ್ರಾಕ್ಷನ್ ಏನಂದ್ರಪ್ಪ, ವೆನ್ ಲೈಟ್ ಪಾಸಸ್ ಫ್ರಮ್ ಒನ್ ಮೀಡಿಯಂ ಟು ಅನದರ್ ಮೀಡಿಯಂ ದ ಲೈಟ್ ಬೆಂಡ್ಸ್. ದಿಸ್ ಇಸ್ ಕಾಲ್ಡ್ ರಿಫ್ರಾಕ್ಷನ್. ವಕ್ರೀಭವನ ಏನಂದರೆ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಬೆಳಕು ಸಾಗುವಾಗ ಅದು ಬಾಗಿದ ಹಾಗೆ ಕಾಣುವುದಕ್ಕೆ ರಿಫ್ರಾಕ್ಷನ್ ಅಂತಾರೆ. ರಿಫ್ರಾಕ್ಷನ್ ಎದಕ್ಕೆ ಆಗತ್ತಂದ್ರೆ ಡ್ಯೂ ಟು ಟೂ ರೀಸನ್ಸ್. ಒಂದು ಟೂ ಫ್ಯಾಕ್ಟರ್ಸ್. ಒಂದು ಡೆನ್ಸಿಟಿ ಆಫ್ ದ ಮೀಡಿಯಂ, ಇನ್ನೊಂದು ಸ್ಪೀಡ್ ಆಫ್ ದ ಲೈಟ್ ವಿಚ್ ಡಿಫರ್ಸ್ ಫ್ರಮ್ ಒನ್ ಮೀಡಿಯಂ ಟು ಅನದರ್ ಮೀಡಿಯಂ. ಬೆಳಕಿನ ವೇಗ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಭಿನ್ನವಾಗಿರುವ ಕಾರಣಕ್ಕೆ ಈ ವಕ್ರೀಭವನ ಸಂಭವಿಸುತ್ತದೆ. ಥ್ಯಾಂಕ್ ಯು. ಮೇಣದ ಬತ್ತಿ ಯಾಕೆ ಆರಿತಂದ್ರೆ ಗಾಳಿ ಒತ್ತಡ ಹೆಚ್ಚಾಗಿ ನೀರು ಹೀರಿಕೊಳ್ಳುತ್ತದೆ. ಮೇಣದ ಬತ್ತಿಯು ಗಾಳಿಯಲ್ಲಿರುವ ಆಮ್ಲಜನಕವನ್ನು ದಹನಕ್ಕಾಗಿ ಬಳಸಲಾಗುತ್ತದೆ. ಲೋಟದೊಳಗಿನ ಎಲ್ಲ ಆಮ್ಲಜನಕ ಪೂರ್ತಿ ಬಳಕೆಯಿಂದಂತೆ ಜ್ವಾಲೆಯು ಆರಿ ಹೋಗುತ್ತದೆ. ಜೀವ ಜೀವ ಸೇರಿಸೋ ಒಲವೇ ರಂಗೋಲಿ, ಯಾರು ಅಳಿಸದಂತಹ ಚೆಲುವೆ ರಂಗೋಲಿ. ಜೀವ ಜೀವ ಸೇರಿಸೋ ಒಲವೇ ರಂಗೋಲಿ, ಯಾರು ಅಳಿಸದಂತಹ ಚೆಲುವೆ ರಂಗೋಲಿ. ಪ್ರತಿ ಜೀವದ ಎದೆಯಂಗಳ ಅನುಬಂಧದ ಗೆರೆ ಬಿಡಿಸೋ ನೆಲ, ಈ ಪ್ರೀತಿಯ ಕಲೆಗೆ ನಮನ. ಜೀವ ಜೀವ ಸೇರಿಸೋ ಒಲವೇ ರಂಗೋಲಿ, ಯಾರು ಅಳಿಸದಂತಹ ಚೆಲುವೆ ರಂಗೋಲಿ. ಈ ಭೂಮಿಗೆ ಬಂದಾಗ ನಾವು ಎಲ್ಲೋ ಇದ್ದೋರು,
ಈ ನೂರಾರು ಚುಕ್ಕಿಲಿ ನಾವು ಚುಕ್ಕಿಯಾದವರು. ಈ ಚುಕ್ಕಿ ಸೇರಿಸೋದೆ ಪ್ರೀತಿಲಿ, ಈ ಪ್ರೀತಿ ಕಾಣದಂಥ ರೇಖೆಲಿ ಒಂದಾಗಿ ಸೇರಿದಾಗ ನಾವಿಲ್ಲಿ ಈ ಬಾಳೆ ರಂಗು ರಂಗಿನ ರಂಗೋಲಿ. ಜೀವ ಜೀವ ಸೇರಿಸೋ ಒಲವೇ ರಂಗೋಲಿ, ಯಾರು ಅಳಿಸದಂತಹ ಚೆಲುವೆ ರಂಗೋಲಿ. ಜೀವ ಜೀವ ಸೇರಿಸೋ ಒಲವೇ ರಂಗೋಲಿ, ಯಾರು ಅಳಿಸದಂತಹ ಚೆಲುವೆ ರಂಗೋಲಿ. ಈ ಜಗವೇನೆ ಆ ದೈವ ತಂದ ಚಂದ ರಂಗೋಲಿ, ಈ ಒಡಲಲ್ಲೂ ನೂರಾರು ಭಾವ ಸೇರೋ ರಂಗೋಲಿ.